ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರ್ತೇಶ್ ಮೂಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಹೊಸದಾಗಿ ರಿಕ್ರೂಟ್ಮೆಂಟ್ ಆಗಿರ್ತಕ್ಕಂಥ ಇಂಡಿಯನ್ ನೇವಿ ಒಳಗ ಅಗ್ನಿವೀರ ಅಂತಕ್ಕಂಥ ಒಂದು ಪ್ರೊಸೆಸ್ ಒಳಗ SSR ಮತ್ತು MR ಅಂತಕ್ಕಂಥ ಹೊಸ ಪೋಸ್ಟ್ಗೆ ನೋಟಿಫಿಕೇಶನ್ ಆಗಿದೆ. ಈ ಒಂದು ನೋಟಿಫಿಕೇಶನ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಅಪ್ಲಿಕೇಶನ್ ಡೇಟ್ ಯಾವಾಗಿರ್ತದ, ಸಿಲೆಬಸ್ ಏನಿರ್ತದ, ಎಕ್ಸಾಮ್ ಪ್ಯಾಟರ್ನ್ ಏನಿರ್ತದ, ಸೊ ಫಿಸಿಕಲ್ ಯಾವ ರೀತಿ ಇರ್ತದ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದೇ ರೀತಿಯಾಗಿ ಯಾರಾದರೂ ಮೊದಲ ಬಾರಿ ಈ ಒಂದು ವಿಡಿಯೋನ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥ ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ಯಾವುದಾದ್ರೂ ಸರ್ಕಾರಿ ನೌಕರಿಗಾಗಿ ಪ್ರಯತ್ನ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ನೋಡೋಣ ಏನಿದೆಪ್ಪ ಇದರ ಸೆಲೆಕ್ಷನ್ ಪ್ರೊಸೆಸ್ ಒಳಗೆ. ಸೊ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ಗೆ ನೀವು ಅಪ್ಲೈ ಮಾಡಬೇಕಾಗಿತ್ತಂದ್ರೆ ನೇವಿ MRಗೆ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ, 13th ಮೇ 13 ಮೇದಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ. ಅಪ್ಲಿಕೇಶನ್ ಫೀಸ್ ಎಷ್ಟದ ರೀ? 550. ಅದೇ ರೀತಿಯಾಗಿ SC ಮತ್ತು ST ಅಭ್ಯರ್ಥಿಗಳಿದ್ರೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಫ್ರೀ ಇರ್ತದೆ. ಓಕೆ, ನೆಕ್ಸ್ಟ್ ಏಜ್ ಬಂದ್ಬಿಟ್ಟು ಏಜ್ ಎಷ್ಟಿರ್ತದಪ್ಪ ಅಂದ್ರೆ ವಯಸ್ಸು ಮಿನಿಮಮ್ ಕನಿಷ್ಠವಾಗಿ 17 ವರ್ಷ 6 ತಿಂಗಳಾಗಿರಬೇಕು. ನೆಕ್ಸ್ಟ್ ಮ್ಯಾಕ್ಸಿಮಮ್ ಆಗಿ 21 ವರ್ಷ ತನಕ ಲಾಸ್ಟ್ ಇರ್ತದೆ. ಸೊ ಪೋಸ್ಟ್ ವೈಸ್ ಚೇಂಜ್ ಇರ್ತದೆ, ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತದೆ. ನೆಕ್ಸ್ಟ್ ಇದ್ರ ಒಳಗೆ ನಿಮ್ದು SSRಗೆ ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. ಇದು ಒಂಥರ PUC ಇದ್ದವ್ರಿಗೆ ಇರ್ತದೆ. ಏನು ಕ್ವಾಲಿಫಿಕೇಶನ್ ಇರಬೇಕಪ್ಪ ಅಂದ್ರೆ ನಿಮ್ದು PUC ಒಳಗೆ ಮ್ಯಾಥ್ಸು ಫಿಸಿಕ್ಸು ಜೊತೆಗೆ ಏನು ಮುಗ್ದಿರ್ಬೇಕಂದ್ರೆ PCMB ಆದರೂ ಮುಗ್ದಿರಬೇಕು. ಏನೇನು ಕಾಂಬಿನೇಷನ್ ನೋಡ್ರಿ, ಫಿಸಿಕ್ಸ್ ಕಂಪಲ್ಸರಿ, ಕೆಮಿಸ್ಟ್ರಿ ಕಂಪಲ್ಸರಿ, ಅದ್ರ ಜೊತೆಗೆ ಮ್ಯಾಥ್ಸ್ ಆದರೂ ಮುಗ್ದಿರಬೇಕು. ಅಥವಾ ಫಿಸಿಕ್ಸ ಮತ್ತು ಮ್ಯಾಥ್ಸ್ ಕಂಪಲ್ಸರಿ ಇರ್ತದೆ. ಇದ್ರ ಜೊತೆಗೆ ನಿಮ್ದು ಕೆಮಿಸ್ಟ್ರಿ ಆದರೂ ಮುಗ್ದಿರಬೇಕು. ಕೆಮಿಸ್ಟ್ರಿ ಇಲ್ಲ ಅಂದರೆ ಬಯೋ ಆದರೂ ಮುಗ್ದಿರಬೇಕು. ಬಯೋ ಇಲ್ಲ ಅಂದರೆ ಕಂಪ್ಯೂಟರ್ ಸೈನ್ಸ್ ಆದರೂ ಕಂಪಲ್ಸರಿಯಾಗಿ ಮುಗ್ದಿರಬೇಕು. ಅಂಥ ಅಭ್ಯರ್ಥಿಗಳು SSRಗೆ ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿಯಾಗಿ SSR ಒಳಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ, SSRಗೂ ಸೇಮ್ ಇರ್ತದೆ ಮತ್ತು MRಗೂ ಕೂಡ ಸೆಲೆಕ್ಷನ್ ಪ್ರೊಸೆಸ್ ಸೇಮ್ ಇರ್ತದೆ. ಫಸ್ಟ್ ರಿಟರ್ನ್ ಎಕ್ಸಾಮ್ ಇರ್ತದೆ. ಸೊ ರಿಟರ್ನ್ ಎಕ್ಸಾಮ್ OMRದಾಗ ತುಂಬೋದಿರೋದಿಲ್ಲ, ಕಂಪ್ಯೂಟರ್ ಒಳಗೆ CBT ಟೆಸ್ಟ್ ಇರ್ತದೆ. ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ ಇರ್ತದೆ. ಕೊನೆಯದಾಗಿ ಮೆಡಿಕಲ್ಲು ಮುಗಿದ ನಂತರ ಲಾಸ್ಟಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ನಿಮ್ದೊಂದು ಸೆಲೆಕ್ಷನ್ ಪ್ರೊಸೆಸ್ ತಗೋತಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗೆ ಅಗ್ನಿವೀರ ಫಿಸಿಕಲ್ ಆಗಿರ್ಬೋದು, SSC GD ಫಿಸಿಕಲ್ ಆಗಿರ್ಬೋದು, ನೇವಿ ಬ್ಯಾಚ್ ಮತ್ತು ಸ್ಟಾರ್ಟ್ ಆಗಿದ್ದಾವ, RPF ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿರ್ತಾವೆ. ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ಒಬ್ಬೊಬ್ರು ಸಪ್ರೇಟ್ ಇರ್ತಾರೆ. ನೆಕ್ಸ್ಟ್ ನೋಡೋಣ ಸಬ್ಜೆಕ್ಟ್ ಯಾವ್ದು ಬರ್ತದೆ. SSRದ ಎಕ್ಸಾಮ್ ಪ್ಯಾಟರ್ನ್ ಯಾವ್ದು ಇರ್ತಾವ ಅಂದ್ರೆ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಇರ್ತಾವ್ರಿ? 100 ಕ್ವಶನ್ ಇರ್ತಾವ. 100 ಮಾರ್ಕ್ಸು. ಟೈಮಿಂಗ್ ಎಷ್ಟು ರೀ? 60 ನಿಮಿಷ ಇರ್ತದೆ. ನೆಗೆಟಿವ್ ಎಷ್ಟು ಇರ್ತದೆ? 0.25 ನೆಗೆಟಿವ್ ಇರ್ತದೆ. ನೆಕ್ಸ್ಟ್ ಸಬ್ಜೆಕ್ಟ್ ಯಾವ್ಯಾವ ಬರ್ತಾವಪ್ಪ? ಸೊ ನಿಮಗೆ ಕ್ವಶನ್ಸ್ ಎಲ್ಲಿಂದ ಬರ್ತಾವು? ಸೊ ಸೈನ್ಸ್ ಒಳಗೆ ಎಷ್ಟು ಕ್ವಶನ್ ಕೇಳ್ತಾರೆ? 25 ಕ್ವಶನ್ ಕೇಳ್ತಾರೆ. ಮ್ಯಾಥ್ಸ್ ಒಳಗೆ 25 ಕ್ವಶನ್ ಇರ್ತಾವ. ಜನರಲ್ ಅವೇರ್ನೆಸ್ ಒಳಗೆ 25 ಕ್ವಶನ್ ಇರ್ತಾವೆ. ಸೊ ಪೋಸ್ಟಿಗೆ ಚೇಂಜ್ ಆದರೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕೂಡ ಚೇಂಜ್ ಆಗ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ MRದ ಮರ್ಚೆಂಟ್ ನೇವಿದ ಸೆಲೆಕ್ಷನ್ ಪ್ರೊಸೆಸ್ ಒಳಗೆ ನಿಮ್ಮದು ಎಕ್ಸಾಮ್ ಯಾವ ರೀತಿ ಇರ್ತಾವ? ಸೊ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ರೀ? 50 ಕ್ವಶನ್ನು, 50 ಮಾರ್ಕ್ಸು, 30 ನಿಮಿಷ ಟೈಮಿಂಗ. ನೆಗೆಟಿವ್ ಕೂಡ 0.25, 4 ಅಂಶ ಅಷ್ಟು ನೆಗೆಟಿವ್ ಇರ್ತದೆ. ಸಬ್ಜೆಕ್ಟ್ ಯಾವ ರೀ? ಸೈನ್ಸು, ಮ್ಯಾಥ್ಸು, ಜನರಲ್ ಅವೇರ್ನೆಸ್ ಇರ್ತಾವ. ಸೊ ಇಲ್ಲಿ ಮರ್ಚೆಂಟ್ ನೇವಿ ಒಳಗೆ ಕರೆದಿರ್ತಕ್ಕಂಥ ಪೋಸ್ಟ್ ಯಾವಂದ್ರೆ ಚೀಫ್ ಸ್ಟೇವಾರ್ಡ್ ಕರೆದಿದ್ದಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಸೊ ಫಿಸಿಕಲ್ ಯಾವ ರೀತಿ ಇರ್ತದೆ? ಫಿಸಿಕಲ್ ಒಳಗೆ ರನ್ನಿಂಗ್ ಒಳಗೆ ಪುರುಷ ಅಭ್ಯರ್ಥಿಗಳಿಗೆ 1.6 ಕಿಲೋಮೀಟರ್ನ 6 ನಿಮಿಷ 30 ಸೆಕೆಂಡ್ ಒಳಗೆ ಕವರ್ ಮಾಡಬೇಕು. ಸೊ ರನ್ನಿಂಗ್ ಎಲ್ಲಿ ಬಿಡ್ತಾರೆ ಅಂದರೆ ಟ್ರ್ಯಾಕ್ ಒಳಗೆ ಬಿಡ್ತಾರೆ. ಎಲ್ಲಿ ಬಿಡ್ತಾರೆ? ಟ್ರ್ಯಾಕ್ ಒಳಗೆ ಬಿಡ್ತಾರೆ. ಸೊ ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ 1.6 ಕಿಲೋಮೀಟರ್ನ 8 ನಿಮಿಷ 15 ಸೆಕೆಂಡ್ ಒಳಗೆ ಕವರ್ ಮಾಡಬೇಕು. ಅಂದ್ರೆ ಟ್ರ್ಯಾಕ್ ಒಳಗೆ ಈ ರೀತಿಯಾಗಿರ್ತಕ್ಕಂಥ 400 ಮೀಟರ್ ಟ್ರ್ಯಾಕ್ ಇರ್ತದೆ. ಈ 400 ಮೀಟರ್ ಟ್ರ್ಯಾಕ್ ಒಳಗೆ ನೀವು ಎಷ್ಟು ರೌಂಡ್ ಓಡಬೇಕಂದ್ರೆ 4 ರೌಂಡ್ ಓಡಬೇಕು. ಅವಾಗ ನಿಮ್ದು 1600 ಮೀಟರ್ ಆಗುತ್ತೆ. ಅದಕ್ಕೆ ನಾವು 1.6 ಕಿಲೋಮೀಟರ್ ಅಂತಿರ್ತೀವಿ.
ನೆಕ್ಸ್ಟ್ 12 ಸ್ಕ್ವಾಟ್ಸ್ ಇರ್ತಾವ. ಸೊ ಮಹಿಳಾ ಅಭ್ಯರ್ಥಿಗಳಿಗೆ ಇರುವುದಿಲ್ಲ. ನೆಕ್ಸ್ಟ್ ಪುಷಪ್ಸ್ ಎಷ್ಟು ಇರ್ತಾವ್ರಿ 12 ಇರ್ತಾವೆ, ಮಹಿಳಾ ಅಭ್ಯರ್ಥಿಗಳಿಗೆ ಇರುವುದಿಲ್ಲ. ನೆಕ್ಸ್ಟ್ ಬೆಂಟ್ ನೀ ಅಂತ ಇರ್ತದ, ಅವಳು ಪುರುಷ ಅಭ್ಯರ್ಥಿಗಳಿಗೆ ಇರುವುದಿಲ್ಲ, ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಎಷ್ಟು ಇರ್ತೈತಿ 12 ಇರ್ತಾವೆ. ನೆಕ್ಸ್ಟ್ ಹೈಟ್ ಬಂದ್ಬಿಟ್ಟು, ಸೊ ಯಾರ್ದು ಹೈಟ್ ಕಮ್ಮಿ ಇರ್ತೈತಿ ಅವ್ರಿಗೊಂದು ಬೆಸ್ಟ್ ಅಪರ್ಚುನಿಟಿ ಎಷ್ಟು ಇರ್ತೈತಿ ಹೈಟ್ 157 ಸೆಂಟಿಮೀಟರ್ ಪುರುಷ ಅಭ್ಯರ್ಥಿಗಳಿಗೆ. ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು 152 ಸೆಂಟಿಮೀಟರ್. ಫಿಸಿಕಲ್ ಭಾಳ ಅಂದ್ರೆ ಭಾಳ ಈಸಿ ಇರ್ತದೆ ನೇವಿ ಒಳಗೆ. ನೆಕ್ಸ್ಟ್ ನಿಮಗೆ ಇದ್ರ ಬಗ್ಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಭರತೇಶ್ ಮುರಳಿಗಿದೆ. ನಮ್ಮ ನಂಬರನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇವೆ. ಸೊ ನಮ್ಮಲ್ಲಿ ಎಲ್ಲ ಬ್ಯಾಚಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಯಾವ್ಯಾವ ಬ್ಯಾಚ್ ಅಂದರೆ RPF ಬ್ಯಾಚ್ ಆಗಿರ್ಬೋದು. ಸೊ ಯಾವ್ದ್ರಿ RPF ಎಕ್ಸಾಮ್ ಬ್ಯಾಚ್ ಸ್ಟಾರ್ಟ್ ಅದ. ಯಾವ್ದ್ರಿ RPF ಎಕ್ಸಾಮ್ ಬ್ಯಾಚ್ ಸ್ಟಾರ್ಟ್ ಅದ. ನೆಕ್ಸ್ಟ್ ನೇವಿ MR ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಅಗ್ನಿವೀರ ಮತ್ತು SSC GD ಫಿಸಿಕಲ್ ಬ್ಯಾಚ್ಗಳು ಪ್ರಾರಂಭವಾಗಿರ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.